Namaskara, ನಾನು ನೇಹಾ. ವೆಲ್ಕಮ್ ಟು ಟಿಕ್ ಎಕ್ಸಾಮಿನೇಷನ್ಸ್ ಇನ್ ಕರೆಂಟ್ ಅಫೇರ್ಸ್ ಇನ್ ಆರ್ ಯೂಟ್ಯೂಬ್ ಚಾನೆಲ್. ಈ ಒಂದು ಸುದ್ದಿ ವಿಶ್ಲೇಷಣೆ ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಒಂದು ಲ್ಯಾಂಗ್ವೇಜ್ಗಳಲ್ಲೂ ಇರುತ್ತೆ. ನೀವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ, KAS, FDA, SDA, PSI ಕ್ರಾಕ್ ಮಾಡೋದು ಹೇಗೆ ಅನ್ನೋಂಥದ್ದು ನಿಮ್ಮ ಪ್ರಶ್ನೆಯಾಗಿದ್ದಲ್ಲಿ ಗೂಗಲ್ ಪ್ಲೇ ಆ್ಯಪ್ ಅಲ್ಲಿ ಟಿಕ್ ಎಕ್ಸಾಮ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ. ಮೂವಿಂಗ್ ಆನ್, ಇವತ್ತಿನ ಒಂದು ನ್ಯೂಸ್ ಅನಾಲಿಸಿಸ್ ಅನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ದ ಫಸ್ಟ್ ನ್ಯೂಸ್ ನಾವು ಮಾತಾಡ್ತಿರುವಂಥದ್ದು, ಈಗಾಗಲೇ ಗೊತ್ತು ಸೆಪ್ಟೆಂಬರ್ 15ನೇ ತಾರೀಕು ನಾವು ಇಂಜಿನಿಯರ್ಸ್ ಡೇ ಅಥವಾ ಅಭಿಯಂತರರ ದಿನಾಚರಣೆ ಅಂತ ಏನ್ ಕರಿತೀವಿ, ಇದರ ಸೆಲೆಬ್ರೇಷನ್ ಆಗಿತ್ತು. ಇದು ಯಾರ ನೆನಪಿಗೆ ಈ ಒಂದು ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಬರ್ತ್ಡೇ ಆಫ್ ಶ್ರೀ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರ ಒಂದು ನೆನಪಿಗಾಗಿ ಸರ್ ಎಂ ಬಿ ಅಂತ ನಾವೇನ್ ಕರಿತೀವಿ, ಇವರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಇವತ್ತಿನ ಮೊದಲನೆಯ ಸುದ್ದಿಯಲ್ಲಿ. ವಾಸ್ ಬಾರ್ನ್ ಇನ್ 1861 ಅಂಡ್ ಇವರ ಕಾಂಟ್ರಿಬ್ಯೂಷನ್ ನಾಟ್ ಜಸ್ಟ್ ಫಾರ್ ಕರ್ನಾಟಕ, ಹೈದರಾಬಾದ್, ಮೈಸೂರು, ಮಹಾರಾಷ್ಟ್ರ, ಒಡಿಸ್ಸಾ ಈ ಒಂದು ಸ್ಟೇಟ್ಗಳಿಗೂ ಕೂಡ ಆಗಿತ್ತು, ಆಗಿನ ಒಂದು ಸ್ಟೇಟ್ಗಳಿಗೆ. ಅಂಡ್ ಹಿ ಕಂಪ್ಲೀಟೆಡ್ ಇವರ ಒಂದು ವಿದ್ಯಾಭ್ಯಾಸ ಹೇಗಾಯ್ತು ಅನ್ನುವಂಥದ್ದಾದ್ರೆ, ಈ ಕಂಪ್ಲೀಟೆಡ್ ಇಸ್ ಇಂಜಿನಿಯರಿಂಗ್ ಫ್ರಮ್ ಪೂನಾ ಕಾಲೇಜ್, ಪುಣೆ ಇರುವಂತದ್ದು ಮಹಾರಾಷ್ಟ್ರದಲ್ಲಿ. ಇಲ್ಲೇ ಇವರ ಒಂದು ಕರಿಯರ್ ಅನ್ನ ಕೂಡ ಸ್ಟಾರ್ಟ್ ಮಾಡ್ತಾರೆ. ಅಸಿಸ್ಟೆಂಟ್ ಇಂಜಿನಿಯರ್ ಇನ್ PWD ಅಂತ ನಾವೇನ್ ಕರಿತೀವಿ, ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ಬಾಂಬೆಯಲ್ಲಿ ಇವರ ಒಂದು ಹುದ್ದೆಯನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ, ಕರಿಯರ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ ಆಸ್ ಅನ್ ಅಸಿಸ್ಟೆಂಟ್ ಇಂಜಿನಿಯರ್. ಅಂಡ್ ಬೈ ನವೆಂಬರ್ 1909 ಮೈಸೂರಿನ ಚೀಫ್ ಇಂಜಿನಿಯರ್, CE ಅಂತ ನಾವೇನ್ ಕರಿತೀವಿ, ಚೀಫ್ ಇಂಜಿನಿಯರ್ ಆಗಿ 19th ದಿವಾನ್ ಆಫ್ ಮೈಸೂರ್ ಆಗಿ ಅಸ್ಯೂಮ್ ಮಾಡ್ಕೊಳ್ತಾರೆ ಫೈನಲಿ ಈ ಒಂದು ಕರಿಯರಿನ ಜರ್ನಿಯಲ್ಲಿ. ವಾಲಂಟರಿ ರಿಟೈರ್ಮೆಂಟ್ಗೆ ಇವರು 1918ರಲ್ಲಿ ಅರ್ಜಿಯನ್ನ ಹಾಕಿ ವಾಲಂಟರಿ ರಿಟೈರ್ಮೆಂಟ್ ತಗೊಳ್ತಾರೆ. ದ ರೀಸನ್ ಬಿಹೈಂಡ್ ದೆಮ್ ಇಸ್, ಆಗಿನ ಒಂದು ಮೈಸೂರಿನ ಒಡೆತನ ಏನಿದೆ, ದೇ ಸ್ಟಾರ್ಟ್ ಟು ಫಿಕ್ಸ್ ದೇರ್ ವಾಸ್ ಅ ಪ್ರಪೋಸಲ್ ಏನು ಅಂತ ಹೇಳಿದ್ರೆ, ಎಂಟೈರ್ ಸ್ಟೇಟ್ ಜಾಬ್ಸ್ ಏನಿದೆ ಇವು ನಾನ್ ಬ್ರಾಹ್ಮಿನ್ ಕಮ್ಯುನಿಟಿಗೆ ಒಂದು ಸೆಟ್ ಅಸೈಡ್ ಮಾಡಬೇಕು ಅನ್ನೋದಕ್ಕೆ ಒಪ್ಪಂದ ಆಗಿರುತ್ತೆ. ಇದರ ಅಗೇನ್ಸ್ಟ್ ಆಗಿ ಇವರು ಅಂದ್ರೆ ರಿಟೈರ್ಮೆಂಟ್ ತಗೊಳ್ತಾರೆ because he did not agree with this proposal. This was the reason why he took retirement in 1918 ಅನ್ನುವಂಥದ್ದು. ಅಂಡ್ ಅಪಾರ್ಟ್ ಫ್ರಮ್ ದಿಸ್, ಇವ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದಾದ್ರೆ 1955ರಲ್ಲಿ ಭಾರತ ರತ್ನ ಬಂದವರಿಗೆ ಇವರ ಕಾಂಟ್ರಿಬ್ಯೂಷನ್ಸ್ ಏನು ಅನ್ನುವಂಥದ್ದಾದ್ರೆ, ಶ್ರೀ ಜಯಚಾಮರಾಜೇಂದ್ರ ಆಕ್ಯುಪೇಷನಲ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರಲ್ಲಿ 1943ರಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು. ಇದನ್ನೇ ಇವಾಗ ನಾವು ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಅಂತ ಕರ್ಕೊಳ್ತೀವಿ, ಹೌದಲ್ಲ. ಅಂಡ್ ಇವರ ಬುಕ್ಸ್ ಯಾವ್ಯಾವ್ದಾಗಿತ್ತು ಅನ್ನುವಂಥದ್ದಾದ್ರೆ, ಅಂಡ್ ಅಲಾಂಗ್ ವಿತ್ ದಿಸ್ ನಾವು ಸರ್ ಎಂ ವಿ ಅವ್ರ ಬಗ್ಗೆ, ಅವರ ಕಾಂಟ್ರಿಬ್ಯೂಷನ್ಸ್ ಬಗ್ಗೆ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಇದನ್ನ ರಿಪಿಟೇಟಿವ್ ಆಗಿ ಕೇಳ್ತಾರೆ. ಮಿರ್ಜಾ ಇಸ್ಮಾಯಿಲ್ ಮತ್ತು ಸರ್ ಎಂ ವಿ ಅವರ ಕಾಂಟ್ರಿಬ್ಯೂಷನ್ ಸ್ವಲ್ಪ ಮಿಸ್ ಮ್ಯಾಚ್ ಆಗುವಂತ ಸಾಧ್ಯತೆಗಳಿರುತ್ತೆ, ಇದನ್ನ ದಯವಿಟ್ಟು ಗಮನಿಸ್ಕೊಳ್ಳಿ. ಸರ್ ಎಂ ವಿ ಅವರು ಅಂತ ಅಂದ ಕೂಡಲೇ ನಿಮಗೆ ಜ್ಞಾಪಕ ಬರಬೇಕಾಗಿರೋದು ಸ್ಯಾಂಡಲ್ವುಡ್ ಸೋಪ್ ಫ್ಯಾಕ್ಟ್ರಿ, ಹಾಗೇನೆ ನಮ್ಮ ಭದ್ರಾವತಿಯ ಸ್ಟೀಲ್ ಫ್ಯಾಕ್ಟ್ರಿ. ಈ ಒಂದು ಎರಡನ್ನೂ ಜೊತೆಗೆ ನೀವು ನೆನ್ಪಿಟ್ಕೋಬೇಕಾಗಿರೋದು ನಮ್ಮ ಮೈಸೂರಿನ ಯೂನಿವರ್ಸಿಟಿ ನೆನಪಿಟ್ಕೋಬೇಕು. ಸೊ ಹಿಯರ್ ಯು ಕ್ಯಾನ್ ಸಿ ಯೂನಿವರ್ಸಿಟಿ ಆಫ್ ಮೈಸೂರ್. ಜುಲೈ 1916ನಲ್ಲಿ ವೆನ್ ಹಿ ವಾಸ್ ದಿವಾನ್ ಆಫ್ ಮೈಸೂರ್, ಅಂದ್ರೆ ರಿಟೈರ್ ಆಗೋದಕ್ಕೂ ಮುಂಚಿನ ವರ್ಷಗಳಲ್ಲಿ ಇವರು ಕ್ರಿಯೇಟ್ ಮಾಡಿದಂತಹ ಮೈಸೂರು ಯೂನಿವರ್ಸಿಟಿಯನ್ನ ನೆನಪಿಟ್ಕೋಬೇಕು. ಸೊ ಹಾಗೇನೆ ಸರ್ ಮಿರ್ಜಾ ಇಸ್ಮಾಯಿಲ್ ನೆಕ್ಸ್ಟ್ ದಿವಾನ್ ಆಗಿದ್ದಂತಹ ಮಿರ್ಜಾ ಇಸ್ಮಾಯಿಲ್ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ಯಾವ್ಯಾವ ರೀತಿಯಾದಂತಹ ಒಂದು ಡೆವಲಪ್ಮೆಂಟ್ಸ್ ಆಯ್ತು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಇವರ ಬುಕ್ಗಳು ಯಾವ್ಯಾವಪ್ಪ ಅನ್ನುವಂಥದ್ದಾದ್ರೆ, ಮೆಮೋಯಿರ್ಸ್ ಆಫ್ ವರ್ಕಿಂಗ್ ಲೈಫ್ ಅನ್ನುವಂಥದ್ದು ವಿಚ್ ವಾಸ್ ಪಬ್ಲಿಷ್ಡ್ ಇನ್ 1951. ಮತ್ತೆ ಇವರ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಮತ್ತು ಪ್ಲಾನ್ಡ್ ಎಕಾನಮಿ ಆಫ್ ಇಂಡಿಯಾ ವಿಚ್ ವಾಸ್ ಪಬ್ಲಿಷ್ಡ್ ಇನ್ 1920 ಮತ್ತು 1934 ಪಬ್ಲಿಷ್ ಆಗಿರುವಂತಹ ಇವರ ಬುಕ್ಗಳು. ಅಂಡ್ ಅಪಾರ್ಟ್ ಫ್ರಮ್ ದಿಸ್, ಇವರು ಜಪಾನ್ ಅನ್ನ ವಿಸಿಟ್ ಮಾಡಿರ್ತಾರೆ. ಅಲ್ಲಿರುವಂತಹ ಸಾಕಷ್ಟು ಆಲ್ಮೋಸ್ಟ್ ಹಾಫ್ ದ ಪಾಪ್ಯುಲೇಷನ್ ಅಂತ ನಾವು ಜಪಾನಿನ ಪಾಪ್ಯುಲೇಷನ್, ದೇ ವರ್ ಎಜುಕೇಟೆಡ್ ಅಂಡ್ ದೇ ವರ್ ಹಾಫ್ ದ ಪಾಪ್ಯುಲೇಷನ್ ವರ್ ಗರ್ಲ್ಸ್. ಇವ್ರೇನ್ ಹೇಳ್ತಾರೆ, ಆಗಿನ ಒಂದು ಪರಿಸ್ಥಿತಿಯಲ್ಲಿ 1920-30ರಲ್ಲಿ ನಮ್ಮ ಎಂಟೈರ್ ಭಾರತದಲ್ಲಿ ಇದ್ದಂತಹ ಒಂದು ಗರ್ಲ್ ಎಜುಕೇಶನ್ ಕೌಂಟ್ ಏನಿದೆ ಅಥವಾ ಸ್ಟ್ರೆಂತ್ ಏನಿದೆ ವಿಚ್ ಮಚ್ ಲೆಸರ್ ದ್ಯಾನ್ ಒಂದು ಪುಟ್ಟ ಐಲ್ಯಾಂಡ್ ದೇಶಕ್ಕೂ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ತುಂಬಾ ಕಮ್ಮಿ ಇತ್ತು ನಮ್ಮ ಒಂದು ಕೌಂಟ್ ಅಂತ ಹೇಳ್ತಾರೆ. ಅಂಡ್ ದೇ ಫೌಂಡ್ ದಟ್ ಎಜುಕೇಶನ್ ವಾಸ್ ದ ಗ್ರೇಟೆಸ್ಟ್ ಡಿಟರ್ಮಿನೆಂಟ್ ಆಫ್ ಅ ಎಕಾನಮಿ. ಅದರ ಹೆಲ್ತ್ ಹೇಗಿರಬೇಕು ಅಥವಾ ಅದರ ಒಂದು ಗ್ರೋತ್ ಹೇಗಿದೆ ಅನ್ನೋಂಥದ್ದು ಎಜುಕೇಶನ್ ಡಿಟರ್ಮೈನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇವರ ಅಪಾರವಾದಂತಹ ಒಂದು ನಂಬಿಕೆ ಇತ್ತು, ಹೌದಲ್ಲ. ಅಂಡ್ ಇವರ ಕಾಂಟ್ರಿಬ್ಯೂಷನ್ಸ್ ಈಗಾಗಲೇ ಹೇಳಿದೀನಿ, ಯೂನಿವರ್ಸಿಟಿ ಆಫ್ ಮೈಸೂರನ್ನ ಎಸ್ಟಾಬ್ಲಿಷ್ ಮಾಡಿದಂಥದ್ದು ಮತ್ತು ಡೆಕ್ಕನ್ ಕೆನಾಲ್ ಇರಿಗೇಷನ್ ಸಿಸ್ಟಮ್ 1899ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಬ್ಲಾಕ್ ಸಿಸ್ಟಮ್ ಅನ್ನ. ಅಂಡ್ ಅಲಾಂಗ್ ವಿತ್ ದಟ್ he invented automatic gates. ಇದಕ್ಕೆ ಪೇಟೆಂಟ್ ಕೂಡ ಸಿಕ್ಕಿದೆ ಅವರಿಗೆ. ದ ಫ್ಲೋ ಆಫ್ ರಿಸರ್ವಾಯರ್ಸ್ ಅನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು ಫಸ್ಟ್ ಎವರ್ ಟೈಮ್ 1920s ಅಲ್ಲಿ ನಮ್ಮ KRS ಡ್ಯಾಮ್ ಅಲ್ಲಿ ಇದನ್ನ ಯೂಸ್ ಮಾಡಲಾಯಿತು. ಅಂಡ್ ಇದಕ್ಕೆ ಪೇಟೆಂಟ್ ಕೂಡ ಸಿಕ್ಕಿದೆ ಸರ್ ಎಂ ವಿ ಅವರ ಒಂದು ಈ ಆವಿಷ್ಕಾರಕ್ಕೆ.
ರೈಟ್. ಸೊ ದಿಸ್ ಇಸ್ ಅಬೌಟ್ ಅಭಿಯಂತರರ ದಿನಾಚರಣೆ ಬಗ್ಗೆ ತಿಳ್ಕೊಂಡಿದ್ದೀರಾ ಸಾಕಷ್ಟು ರೀತಿ ಅಂತ ಭಾವಿಸ್ತೀನಿ. ಮುಂದಿನ ರಿಪೋರ್ಟ್ ಏನಿದೆ, ನ್ಯೂಸ್ ಏನಿದೆ ಅನ್ನೋದಾದ್ರೆ CAG ಅಂತ ನಾವೇನ್ ಕರಿತೀವಿ. ಸೊ ಈ ಒಂದು CAG ರಿಪೋರ್ಟ್ ಆನ್ ಕರ್ನಾಟಕ, ಏನಪ್ಪ ರಿಪೋರ್ಟ್ ಏನಂತ ಕೊಟ್ಟಿದೆ ನಮ್ಮ CAG ಅನ್ನೋದಾದ್ರೆ, ದಿಸ್ ರಿಪೋರ್ಟ್ ಸೇಸ್ ದಟ್ ಕರ್ನಾಟಕದ ಎಕ್ಸ್ಪೆಂಡಿಚರ್ ಸ್ಪೆಂಡಿಂಗ್ ಏನಿದೆ ಆನ್ ಹೆಲ್ತ್ ಮತ್ತು ಎಜುಕೇಶನ್ ಸೆಕ್ಟರ್ ಮೇಲೆ ಇಸ್ ವೆರಿ ಲೆಸ್ ವೆನ್ ಕಂಪೇರ್ಡ್ ಟು ಅದರ್ ಸ್ಟೇಟ್ಸ್. ಕಂಪ್ಯಾರಿಟಿವ್ಲಿ ನಮ್ಮ ಸೌತ್ ಇಂಡಿಯನ್ ಸ್ಟೇಟ್ಸ್ಗೆ ನೋಡಿದಾಗ, ಹೋಲಿಕೆ ಮಾಡಿ ಕರ್ನಾಟಕದ ಸ್ಪೆಂಡಿಂಗ್ ಏನಿದೆ ಹೆಲ್ತ್ ಮತ್ತು ಎಜುಕೇಶನ್ ಬಹಳ ಕಮ್ಮಿ ಇದೆ ಅನ್ನುವಂತ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದೆ. ಸೊ ಈ ಒಂದು ರಿಪೋರ್ಟ್ ಅಲ್ಲಿ ಏನಂತ ಮೆನ್ಷನ್ ಆಗಿದೆ ಅಪಾರ್ಟ್ ಫ್ರಮ್ ದಿಸ್ ಅನ್ನೋದಾದ್ರೆ, ಹ್ಯೂಜ್ ಮಾರ್ಕೆಟ್ ಬಾರೋಯಿಂಗ್ಸ್ ಇದೆ. ನಾವು ಈ ನಂಬರ್ ಗಳನ್ನ ನೆನಪಿಟ್ಕೊಳ್ಳೋ ನೆಸೆಸಿಟಿ ಇಲ್ಲ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು ಹೆಲ್ತ್ ಮತ್ತು ಎಜುಕೇಶನ್ ಸೆಕ್ಟರ್ ಅಲ್ಲಿ ಎಷ್ಟು ಶೇಕಡಾವಾರು ವ್ಯತ್ಯಾಸ ಆಗಿದೆ ಅನ್ನುವಂಥದ್ದಾದ್ರೆ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸುಮಾರು 48,499 ರೂಪಾಯಿಗಳಷ್ಟು ಮಾರ್ಕೆಟ್ ಬಾರೋಯಿಂಗ್ ಇದೆ. ಒಂದು ಕಂಪ್ಲೀಟ್ ಸ್ಟೇಟಿನ ಎಕನಾಮಿ ಅಥವಾ ಅದರ ಗ್ರೋತ್ ಹೇಗಾಗತ್ತೆ ಅನ್ನೋದನ್ನ ಡಿಸೈಡ್ ಮಾಡುವಂಥದ್ದು ಅದರ ಬಾರೋಯಿಂಗ್ ಮತ್ತು ಅದರ ರೆವೆನ್ಯೂ, ಇವೆರಡರ ನಡುವಿನ ಒಂದು ಬ್ಯಾಲೆನ್ಸ್ ಅನ್ನ ಹೇಗೆ ಕಾಪಾಡ್ಕೊಳ್ತಿದೆ ಅನ್ನುವಂಥದ್ದು. ಸೊ ಇಲ್ಲಿ ನಮ್ಮ ಕರ್ನಾಟಕ ಬಾರೋ ಮಾಡ್ಕೊಂಡಿರುವಂತದ್ದು ಅಥವಾ ಈ ಒಂದು ಲೋನ್ ಅನ್ನ ಪಡ್ಕೊಂಡಿರುವಂತದ್ದು ಫಾರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಅಂತ ಇಲ್ಲಿ ಮೆನ್ಷನ್ ಆಗಿದೆ. ಇಲ್ಲಿ ಎಕಾನಮಿಯ ಕೆಲವು ಕಾನ್ಸೆಪ್ಟ್ ಗಳನ್ನ ನಾವು ತಿಳ್ಕೊಬೇಕಾಗುತ್ತೆ. ಮೊದಲಿಗೆ ಬಡ್ಜೆಟ್ ಅಂದ್ರೆ ಏನು, ಅಥವಾ ಆಯವ್ಯಯ ಅಂತ ನಾವೇನ್ ಕರ್ಕೊಳ್ತೀವಲ್ಲ ಬಜೆಟ್, ಹೌದಲ್ಲ. ಈ ಒಂದು ಬಜೆಟ್ ಅಂದ್ರೆ ಏನು? ಇಟ್ ಇಸ್ ಎಕ್ಸ್ಪೆಂಡಿಚರ್ ಮೈನಸ್ ಯುವರ್ ಇನ್ಕಮ್, ಹೌದಲ್ಲ. ಎಕ್ಸ್ಪೆಂಡಿಚರ್ ಗಳಲ್ಲಿ ಒನ್ಸ್ ಅಗೇನ್ ವಿ ಹ್ಯಾವ್ ಡಿಫರೆಂಟ್ ಟೈಪ್ಸ್ ಆಫ್ ಎಕ್ಸ್ಪೆಂಡಿಚರ್. ಒಂದು ರೆವೆನ್ಯೂ ಎಕ್ಸ್ಪೆಂಡಿಚರ್, ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ನಾವು ಕರ್ಕೊಳ್ತೀವಿ. ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ನಾವು ಏನಂತ, ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ ಕೂಡಲೇ ನಿಮಗೆ ಅರ್ಥ ಆಗ್ಬೇಕಾಗಿರುವಂತದ್ದು ದಟ್ ಇಸ್ ಅಸೆಟ್ ಒಂದು ಕನ್ಸ್ಟ್ರಕ್ಷನ್ಗೆ, ಫಾರ್ ಎಕ್ಸಾಂಪಲ್ ಅಸೆಟ್ ಕ್ರಿಯೇಷನ್ಗೆ, ಅದಲ್ಲ. ಅಸೆಟ್ ಕ್ರಿಯೇಷನ್ಗೆ ನಾವು ಬಳಸ್ಕೊಳ್ಳುವಂತಹ ಎಕ್ಸ್ಪೆಂಡಿಚರ್ ಅನ್ನ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರ್ಕೊಳ್ತೀವಿ. ಸೊ ಈ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಸ್ ಬೇಸಿಕಲಿ ಇನ್ಕರ್ಡ್. ಎಲ್ಲಿಂದ ಇದು ಆಗುತ್ತೆ ಅನ್ನೋದಾದ್ರೆ ಇಟ್ ಇಸ್ ಫ್ರಮ್ ಬಾರೋವಿಂಗ್ಸ್. ನಾವೇನು ಲೋನ್ ಮುಖಾಂತರ ಪಡ್ಕೊಳ್ತೀವಲ್ಲ, ಇದರಿಂದ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಿದೀವಿ ಅಂತ ನಮ್ಮ ಕರ್ನಾಟಕದಲ್ಲಿ. ಸೊ ಕಾನ್ಸೆಪ್ಟ್ ಆಫ್ ಬಜೆಟ್ ತಿಳ್ಕೊಂಡಿರ್ಬೇಕಾಗತ್ತೆ. ಬಜೆಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಆಗಿದೆ ಅನ್ನೋದನ್ನ ಆರ್ಟಿಕಲ್ 280 ನೀವು ನೆನಪಿಸ್ಕೊಳ್ಬೇಕಾಗತ್ತೆ. ಹಾಗೇನೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಡಿಫ್ರೆನ್ಸ್ ಏನು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಸೊ ದೀಸ್ ಆರ್ ಯುವರ್ ಎಕನಾಮಿಗೆ ರಿಲೇಟ್ ಆಗಿರುವಂತಹ ಕೆಲವು ಪಾಯಿಂಟ್ಗಳು. ನೋಡೋಣ ಇನ್ನ ಕ್ಯಾಗ್ ಅಂದ್ರೆ ಏನು, ಈ ಕ್ಯಾಗಿನ ಬಗ್ಗೆ ಎಲ್ಲಿ ಮೆನ್ಷನ್ ಆಗಿದೆ, ಯಾವ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಬೇಸಿಕ್ಸ್ ಆಫ್ ಪಾಲಿಟಿಯಿಂದ ಸ್ವಲ್ಪ CAG, ದಟ್ ಇಸ್ ಕಾಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂತ ನಾವೇನ್ ಕರ್ಕೊಳ್ತೀವಿ, ಅವರ ಬಗ್ಗೆ ತಿಳ್ಕೊಳ್ಳೋಣ. ಸೊ ದಿಸ್ ಕಾಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅನ್ನೋಂಥವ್ರು ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಡಿಟಿಂಗ್ ದ ಅಕೌಂಟ್ಸ್ ಆಫ್ ಯೂನಿಯನ್ ಆಸ್ ವೆಲ್ ಆಸ್ ಸ್ಟೇಟ್ ಗವರ್ಮೆಂಟ್. ಸೊ ಸ್ಟೇಟ್ CAG ಮತ್ತು ಸೆಂಟ್ರಲ್ CAG ಇಬ್ರು ಸಪರೇಟ್ ಇರ್ತಾರೆ. ಅಂಡ್ ಇವರು ಪಬ್ಲಿಕ್ ಆರ್ಗನೈಸೇಷನ್ ಮತ್ತು ನಮ್ಮ ಸೆಂಟ್ರಲ್ ಮತ್ತು ಸ್ಟೇಟ್ ಗವರ್ಮೆಂಟಿನ ಅಕೌಂಟ್ಗಳೇನಿದೆ ಇವುಗಳನ್ನ ಆಡಿಟ್ ಮಾಡ್ತಾರೆ, ಅನಲೈಸ್ ಮಾಡ್ತಾರೆ. ಇವರ ರಿಪೋರ್ಟ್ಗಳು ಅಂದ್ರೆ CAG ಏನು ಡೆವಲಪ್ ಮಾಡತ್ತಲ್ಲ, ಜನರೇಟ್ ಮಾಡತ್ತಲ್ಲ ರಿಪೋರ್ಟ್ಗಳು, ದೇ ಆರ್ ಟೇಕನ್ ಇನ್ ಟು ಕನ್ಸಿಡರೇಷನ್ ಬೈ PAC, ದಟ್ ಇಸ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ. ಸೊ PAC ಅನ್ನುವಂಥದ್ದು, ಅಂಡ್ ಈ ಕಮಿಟಿಯಲ್ಲಿ ಇದನ್ನ ಅನಲೈಸ್ ಮಾಡಲಾಗತ್ತೆ, ಹೌದಲ್ಲ. ಅಂಡ್ ಅಂದ್ರೆ ಎಷ್ಟು ಬಜೆಟ್ ಅಲ್ಲಿ ಇವ್ರು ಮೆನ್ಷನ್ ಮಾಡಿರುವಂತದ್ದು ಯುಟಿಲೈಸ್ ಆಗಿದೆಯಾ ಇಲ್ವಾ, ಫಂಡ್ಸ್ ಕರೆಕ್ಟ್ ಆಗಿ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆಗಿದೆಯಾ, ಇವೆಲ್ಲವನ್ನ ಅಲೋಕೇಶನ್ ಕರೆಕ್ಟ್ ಆಗಿದೆ, ಈ ಎಲ್ಲ ರಿಪೋರ್ಟ್ ಗಳನ್ನ PAC ಕಮಿಟಿ ಇವರು ಕರೆಕ್ಟ್ ಆಗಿ ರೆಫರ್ ಮಾಡ್ತಾರೆ, ಡಯಾಗ್ನೋಸ್ ಮಾಡ್ತಾರೆ. ಸೊ ಇದನ್ನ CAG sometimes is called as toothless, ಅಂದ್ರೆ ಇದಕ್ಕೆ ಹಲ್ಲಿಲ್ಲ ಅಥವಾ ಶಕ್ತಿ ಇಲ್ಲದ ಒಂದು ದೇಹ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಇದು ಪೋಸ್ಟ್ ಮಾರ್ಟಮ್ ತರ ಮಾಡುತ್ತೆ. ಅಂದ್ರೆ ಎಲ್ಲ ಒಂದ್ಸತಿ ಖರ್ಚಾಗ್ಬಿಟ್ಟು ಅದ್ರ ಕೊಟ್ಟಿರುವಂತಹ ರಿಪೋರ್ಟ್ ಅನ್ನು ಓದೋದ್ರಿಂದ ಏನ್ ಬಂತು, ಇದರಿಂದ ಆಕ್ಷನ್ಸ್ ಏನು ತಗೊಳ್ಳಿಕ್ ಆಗೋದಿಲ್ಲ, ಇದಕ್ಕೆ ಶಕ್ತಿಹೀನವಾದಂತಹ ಒಂದು ದೇಹ ಅಂತ ಕೂಡ ಕರೀತಾರೆ CAG ಒಂದು ಇನ್ಸ್ಟಿಟ್ಯೂಟ್ಗೆ. ಅಂಡ್ ಮೂವಿಂಗ್ ಆನ್, ಯಾವ ಆರ್ಟಿಕಲ್ ಅಲ್ಲಿ ಕಾಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಮೆನ್ಷನ್ ಆಗಿದೆ, ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್, ಬಿಕಾಸ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದರ ಬಗ್ಗೆ ಅಂದ್ರೆ ಮೆನ್ಷನ್ ಆಗಿರುವಂತದ್ರಿಂದ ಆರ್ಟಿಕಲ್ 148 ನೆನ್ಪಿಟ್ಕೊಳ್ಳಿ, ಆರ್ಟಿಕಲ್ 148. ಈಗ ಕಮಿಂಗ್ ಟು ದ ನ್ಯೂಸ್, ಬ್ಯಾಕ್ ಟು ದ ನ್ಯೂಸ್. ಈಗಾಗಲೇ ಹೇಳಿದ್ದೆ, ಕಂಪೇರ್ಡ್ ಟು ಕರ್ನಾಟಕ ಮತ್ತು ಅದರ ಸುತ್ತಮುತ್ತಲಿರುವಂತಹ ಒಂದು ರಾಜ್ಯಗಳಿದೆ, ಅವುಗಳ ಎಕ್ಸ್ಪೆಂಡಿಚರ್ ಹೆಲ್ತ್ ಮತ್ತು ಎಜುಕೇಶನ್ಗೆ ಕಂಪೇರ್ ಮಾಡುವಂಥದ್ದು ಕರ್ನಾಟಕ ಕಮ್ಮಿ ಮಾಡ್ತಿದೆ ಅಂತ ಹೇಳ್ತಿದೆ. ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಆನ್ ಎಜುಕೇಶನ್ ಅಂಡ್ ಹೆಲ್ತ್ ಡ್ಯೂರಿಂಗ್ 2019-20 ವಾಸ್ 4.28% ಅಂತ ಹೇಳ್ತಿದೆ. ಕೇರಳದಲ್ಲಿ 6.59, ತಮಿಳುನಾಡುದಲ್ಲಿ 5.13, ಆಂಧ್ರ ಪ್ರದೇಶದಲ್ಲಿ 4.86. ಆಲ್ಮೋಸ್ಟ್ ಆಲ್ ಎಕ್ಸೆಪ್ಟ್ ಕರ್ನಾಟಕ, ಮಿಕ್ಕ ಎಲ್ಲ ಒಂದು ರಾಜ್ಯಗಳ ಒಂದು ಎಕ್ಸ್ಪೆಂಡಿಚರ್, ಟೋಟಲ್ ಎಕ್ಸ್ಪೆಂಡಿಚರ್ ಆನ್ ಹೆಲ್ತ್ ಮತ್ತು ಎಜುಕೇಶನ್ ಏನಾಗಿತ್ತು 2019-20 ಜಾಸ್ತಿ ಇತ್ತು, ಕರ್ನಾಟಕದಲ್ಲಿ ಕಮ್ಮಿ ಇದೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಥರ್ಡ್ ನ್ಯೂಸ್ ಯಾವ್ದಪ್ಪ ಅನ್ನೋದಾದ್ರೆ ಸೈಬರ್ ಕ್ರೈಮ್ಸ್ ಇನ್ ಬೆಂಗಳೂರು.
ಅ ವೆರಿ ಸೀರಿಯಸ್ ಇಶ್ಯೂ ಇನ್ ದ ಪ್ರೆಸೆಂಟ್ ಡೇ ಕಂಟೆಕ್ಸ್ಟ್. ಯಾಕೆ ಅಂತ ಹೇಳಿದ್ರೆ ನಾವು ಇವತ್ತಿನ ದಿನ ಇಂಟರ್ನೆಟ್ ಇಲ್ದಿರಾ ಅಥವಾ ಮೊಬೈಲ್ ಬಳಸ್ದಿರಾ ಅಥವಾ ನಾವು ಲ್ಯಾಪ್ಟಾಪ್ಗಳ ಮೇಲೆ ಡಿಪೆಂಡ್ ಆಗ್ದಿರಾ ದರ್ ಇಸ್ ನೋ ಡೇ, ಹೌದಲ್ವಾ? ಈ ರೀತಿಯಾದಂತ ಒಂದು ಸಿಚುವೇಶನ್, ಎಸ್ಪೆಷಲಿ ಇನ್ ದ ಸಿಟೀಸ್, ಮೆಟ್ರೋ ಸಿಟೀಸ್ ಅಂತ ನಾವೇನ್ ಕರ್ಕೊಳ್ತೀವಿ, ಹೈಯೆಸ್ಟ್ ಕ್ರೈಮ್ ರೆಕಾರ್ಡ್ ಆಗಿರುವಂತದ್ದು ನಮ್ಮ ಬೆಂಗಳೂರಲ್ಲಿ. ವಿಷಾದನೀಯ ಒಂದು ಸುದ್ದಿ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಯಾವ ಒಂದು ಕೇಸಿನ ಬಗ್ಗೆ ಹೈಯೆಸ್ಟ್ ನಂಬರ್ ಆಫ್ ಕ್ರೈಮ್ ರಿಜಿಸ್ಟರ್ ಆಗ್ತಿದೆ ಅಂತ ಹೇಳಿದ್ರೆ ಸೈಬರ್ ಕ್ರೈಮ್ ಅಗೇನ್ಸ್ಟ್ ಚಿಲ್ಡ್ರನ್, ಮಕ್ಕಳ ಅಗೇನ್ಸ್ಟ್ ಆಗಿ, ಎಸ್ಪೆಷಲಿ ಸೆಕ್ಷುವಲ್ ಬುಲಿಂಗ್ ಅಥವಾ ಸೆಕ್ಷುವಲ್ ಹರಾಸ್ಮೆಂಟ್ ಮತ್ತು ಅವರ ಒಂದು ಪಿಕ್ಸ್ ಅನ್ನ ಅಥವಾ ಒಂದು ಡೇಟಾವನ್ನ ಮಿಸ್ಲೀಡ್ ಮಾಡುವಂತ ಡೇಟಾವನ್ನ ಪಬ್ಲಿಷ್ ಮಾಡುವಂಥದ್ದು, ಈ ರೀತಿಯಾದಂತಹ ಒಂದು ಸೈಬರ್ ಕ್ರೈಮ್ ಅಗೇನ್ಸ್ಟ್ ಚಿಲ್ಡ್ರನ್ ಪಬ್ಲಿಷ್ ಆಗ್ತಿದೆ ಅಂತೆ. So almost more than 50%, like 54.72%, are registered in Bangalore. ಅರ್ಧಕ್ಕೂ ಜಾಸ್ತಿ ಇರುವಂತಹ ಕಂಪ್ಲೀಟ್ ಕೇಸಸ್ ನಮ್ಮ ಬೆಂಗಳೂರಲ್ಲಿ ರಿಜಿಸ್ಟರ್ ಆಗ್ತಿದೆ. ಲೈಕ್ ಪಬ್ಲಿಷ್ ಮಾಡುವಂಥದ್ದು, ಟ್ರಾನ್ಸ್ಮಿಟ್ ಮಾಡುವಂಥದ್ದು, ಈ ಮೆಟೀರಿಯಲ್ಗಳನ್ನ ಇವೆಲ್ಲವೂ ಕೂಡ ನಾವು ಈ ಒಂದು ಆಕ್ಷನ್ ಅಲ್ಲಿ ಅಂದ್ರೆ ಕಾಣ್ತಿದೀವಿ ಅಂತ ಹೇಳ್ತಿದ್ದಾರೆ. ಏನೇನು ವಾಟ್ ಇಸ್ ಬೀಯಿಂಗ್ ಡನ್ ಅನ್ನೋಂಥದ್ದಾದ್ರೆ ಹೈಯೆಸ್ಟ್ ಯಾವ್ಯಾವ ಕೇಸ್ಗಳನ್ನ ನೋಡ್ತಿದೀವಿ ಅಂತಂದ್ರೆ ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಅಂಡರ್ ಅಲ್ಲಿ ನಾವು ಈ ಕೇಸ್ಗಳನ್ನ ನೋಡ್ತಿದೀವಿ. ಅಂಡ್ ದೆನ್ ಬೆಂಗಳೂರು ಹ್ಯಾಸ್ ದ ಸೆಕೆಂಡ್ ಹೈಯೆಸ್ಟ್ ನಂಬರ್ ಆಫ್ ಮರ್ಡರ್ ಕೇಸಸ್ ಅಕಾರ್ಡಿಂಗ್ ಟು NCRB ಡೇಟಾ. ಸೊ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂತ ನಾವೇನು ಕರ್ಕೊಳ್ತೀವಿ, ಇದರ ಅಕಾರ್ಡಿಂಗ್ ಅಲ್ಲಿ ನೆಕ್ಸ್ಟ್ ಟು ಡೆಲ್ಲಿ, ಹೈಯೆಸ್ಟ್ ಇಸ್ ಡೆಲ್ಲಿ, ಅದರ ನಂತರದ ಸ್ಥಾನ ಮುಂಬೈಗೂ ಅಲ್ಲ, ಕೆಲ್ಕಟಾಗೂ ಅಲ್ಲ, ಇಟ್ ಇಸ್ ಬೆಂಗಳೂರು. ಹೈಯೆಸ್ಟ್ ಕ್ರೈಮ್ ರೇಟ್ಸ್ ಇರುವಂತದ್ದು ಬೆಂಗಳೂರು ಅಂತ. ಇದನ್ನ ನಾವ್ ಏನ್ ಅರ್ಥ ಮಾಡ್ಕೊಂಡ್ವಿ, ಫಸ್ಟ್ ಸೈಬರ್ ಸೆಕ್ಯೂರಿಟಿ ಅನ್ನುವಂಥದ್ದು ಒಂದು ರಾಜ್ಯದ ನಿರ್ವಹಣೆಗೆ ಮತ್ತು ಅದರ ಒಂದು ಸ್ಮೂತ್ ರನ್ನಿಂಗ್ ಗೆ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನ ತಿಳ್ಕೊಂಡು, ಹಾಗೇನೆ ಈ NCRB ಅನ್ನುವಂಥದ್ದು ಏನು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡ್ಬಿಡೋಣ. ನಂತರ ವಿಲ್ ಅನಲೈಸ್ ಇಟ್, ಸಮರೈಸ್ ಇಟ್ ಟುಗೆದರ್. ಸೊ NCRB ಅನ್ನುವಂಥದ್ದು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂಡರ್ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಅದಲ್ಲ ಹೆಡ್ ಕ್ವಾರ್ಟರ್ಡ್ ಇನ್ ನ್ಯೂ ಡೆಲ್ಲಿ. ಅಂಡ್ ರೆಸ್ಪಾನ್ಸಿಬಲ್, ಇದರ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಹೇಳಿದ್ರೆ ಟು ಕಲೆಕ್ಟ್ ಅಂಡ್ ಅನಲೈಸ್ ದ ಕ್ರೈಮ್ ಡೇಟಾ ಆಸ್ ಡಿಫೈನ್ಡ್ ಬೈ IPC ಸೆಕ್ಷನ್ ಮತ್ತು SLL ಅಂದ್ರೆ ಸ್ಪೆಷಲ್ ಲೋಕಲ್ ಲಾಸ್, ಈ ಎರಡರ ನಿಯಮಿತಿಯಲ್ಲಿರುವಂತಹ ಡೇಟಾವನ್ನ ಕಲೆಕ್ಟ್ ಮಾಡುವಂಥದ್ದು ಇದರ ಕಾರ್ಯ. ಇಟ್ ವಾಸ್ ಸೆಟ್ ಅಪ್ ಇನ್ 1986. So this is about cyber crime and the number of cases which are being registered in ನಮ್ಮ ಬೆಂಗಳೂರು. Moving on, the next news is Bengaluru Metropolitan Land Transport Authority. ಈಗಾಗಲೇ ನೀವು ನೋಡಿರ್ಬೋದು, there are multiple modes of transport system that we are using, be it metro, train, buses. ಈಗಾಗಲೇ ನಮ್ಮ ಬೈಯಪ್ಪನಹಳ್ಳಿಯಿಂದ ಒಂದು ಲೋಕಲ್ ಟ್ರೈನ್ಗಳ ಒಂದು ಇದು ಕೂಡ ಸ್ಟಾರ್ಟ್ ಆಗಿದೆ. ಸೊ ಈ ಎಲ್ಲವನ್ನ ಒಂದು ಅಥಾರಿಟಿಯ ಅಡಿಯಲ್ಲಿ ತರಲಿಕ್ಕೆ, ದಟ್ ಇಸ್ ಈಗ ನಮ್ಮ BMTC ಅಂತ ಅಂದ ಕೂಡಲೇ ಅದರ ಒಂದು ಅಥಾರಿಟಿ ಇರ್ತಿತ್ತು, ನಮ್ಮ BMTC ಅವರದ್ದು ಒಂದು ಆಥರೈಸೇಷನ್ ಇರ್ತಿತ್ತು. ಮೆಟ್ರೋ ಅಂತ ಹೇಳಿದಾಗ ನಮ್ಮ ಮೆಟ್ರೋ ಅನ್ನುವಂತ ಒಂದು ಇಟ್ ಇಸ್ ಅ ಪಬ್ಲಿಕ್ ಅಂಡ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇರುವಂತಹ ಒಂದು ಆರ್ಗನೈಸೇಷನ್ ಅನ್ನು ನೋಡ್ತೀವಿ. ಸಿಮಿಲರ್ಲಿ ರೈಲ್ವೆ ಅಂತ ಹೇಳಿದಾಗ ಕಂಪ್ಲೀಟ್ಲಿ ಸೆಂಟ್ರಲ್ ಗವರ್ಮೆಂಟಿನ ಒಂದು ಆಥರೈಸೇಷನ್ ಅಲಾಂಗ್ ವಿತ್ ಕೋಆಪರೇಷನ್ ಆಫ್ ಸ್ಟೇಟ್ ಗವರ್ಮೆಂಟ್. ಹಿಯರ್ ದರ್ ಇಸ್ ಅ ರಿಕ್ವೈರ್ಮೆಂಟ್, ಒಂದು ನೋಡಲ್ ಏಜೆನ್ಸಿಯನ್ನ ಕ್ರಿಯೇಟ್ ಮಾಡಬೇಕು ಅನ್ಕೊಳ್ತಿದ್ದಾರೆ ಇನ್ ಆರ್ಡರ್ ಟು ರೆವಲ್ಯೂಷನೈಸ್ ದ ಮೊಬಿಲಿಟಿ ಸಿಸ್ಟಮ್ ಅಂಡ್ ಪುಟ್ ಅನ್ ಎಂಡ್ ಫಾರ್ ಕಲ್ಚರ್ ಆಫ್ ಏಜೆನ್ಸಿಗಳು. ನಾವೇನು ಏಜೆನ್ಸಿ ಈ ಒಂದು ಟ್ರಾನ್ಸ್ಪೋರ್ಟ್ ಗೆ ಈ ಒಂದು ಏಜೆನ್ಸಿಯನ್ನ ಕ್ರಿಯೇಟ್ ಮಾಡಿ, ಈ ರೀತಿಯಾದಂತಹ ಒಂದು ಕಲ್ಚರ್ ಬಿಟ್ಟು ಒಂದು ನೋಡಲ್ ಏಜೆನ್ಸಿಯನ್ನ ಕಂಪ್ಲೀಟ್ ಆಗಿ ಒಂದು ಪರ್ಟಿಕ್ಯುಲರ್ ಅಥಾರಿಟಿಯನ್ನ ಕ್ರಿಯೇಟ್ ಮಾಡಬೇಕು ಅನ್ಕೊಳ್ತಿದ್ದಾರೆ. ಯಾವ್ದಪ್ಪ ಇದು ಅಂತ ಮಾತಾಡುವಂತದ್ದಾದ್ರೆ ಡೀಟೇಲ್ಸ್ ಏನು, ಸೊ ಯಾವುದಕ್ಕೋಸ್ಕರ ಟು ಕನ್ಸಾಲಿಡೇಟ್ ದ ಡಿಸಿಷನ್ ಆನ್ ಬಸ್, ಟ್ರೈನ್, ಮೆಟ್ರೋ ಅಂಡ್ ಎನಿ ಅದರ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ಗೆ ಒಂದು ಅಥಾರಿಟಿಯನ್ನ ಕ್ರಿಯೇಟ್ ಮಾಡಬೇಕು. ಇಟ್ ಇಸ್ ಅ ಮಲ್ಟಿ ಮೋಡಲ್, ಎಲ್ಲ ಒಂದು ಮೋಡಗಳ ಟ್ರಾನ್ಸ್ಪೋರ್ಟ್ ಅನ್ನು ಕೂಡ ಈ ಅಥಾರಿಟಿ ಅಂಡರ್ ಅಲ್ಲಿ ತರಬೇಕು ಅನ್ನುವಂಥದ್ದು. ಸೊ ಈ ಟ್ರಾನ್ಸ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇವೆಲ್ಲವನ್ನ ಒಂದು ಪರ್ಟಿಕ್ಯುಲರ್ ಬಿಂದು ಅಥವಾ ಪಾಯಿಂಟ್ ತರಬೇಕು ಅನ್ನುವಂಥದ್ದು. ಅಂಡ್ ಇದರಿಂದ ಏನು ಲಾಭ ಅನ್ನುವಂಥದ್ದಾದ್ರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಇಶ್ಯೂ ಆದಲ್ಲಿ ಪಟ್ ಅಂತ ಬೇಗ ರಿಸಾಲ್ವ್ ಮಾಡ್ಲಿಕ್ಕೆ ಈ ಅಥಾರಿಟಿಗೆ ಇಂಟರ್ವೆನ್ಷನ್ಗೆ ಇಟ್ ಇಸ್ ವೆರಿ ಈಸಿ. ಏನಪ್ಪ, ವಾಟ್ ಆರ್ ದ ಪ್ರಾಬ್ಲಮ್ಸ್ ದಟ್ ದೇ ಎನ್ಕೌಂಟರ್? ಫಸ್ಟ್ ಥಿಂಗ್, ಯಾವುದೇ ಒಂದು ಮೆಟ್ರೋ ಲೈನ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದ್ರೆ ಅಲ್ಲಿ ಅಗಿಯುವಂಥದ್ದು, ಡಿಗ್ ಮಾಡುವಂಥದ್ದು, ಅಥವಾ ಲ್ಯಾಂಡ್ ಅಕ್ವಿಸಿಷನ್ಗೆ ಪ್ರಾಬ್ಲಮ್ ಆಗುವಂಥದ್ದು, ಈ ರೀತಿಯಾದಂತಹ ಸಾಕಷ್ಟು ಒಂದು ತೊಂದರೆಗಳಿರುತ್ತೆ ಅವ್ರ ಸುತ್ತಮುತ್ತಲು, ಹೌದಲ್ಲ? ಈ ಒಂದು ಪ್ರಾಬ್ಲಮ್ಗಳನ್ನ ಇಫ್ ಇಟ್ ಇಸ್ ಅಂಡರ್ ಒನ್ ಪರ್ಟಿಕ್ಯುಲರ್ ಏಜೆನ್ಸಿ ಅಥವಾ ಅಥಾರಿಟಿಯಲ್ಲಿ ಇದ್ದಾಗ ಇಟ್ ಇಸ್ ವೆರಿ ಈಸಿ ಟು ರಿಸಾಲ್ವ್, ರಾದರ್ ದನ್ ಇದನ್ನ ಇವ್ರು ಲುಕ್ ಮಾಡ್ಬೇಕಾಗತ್ತೆ, ಇದನ್ನ ಇವರು ಟೇಕಪ್ ಮಾಡ್ಬೇಕಾಗತ್ತೆ, ಅಥವಾ ಪ್ರತಿಯೊಂದಕ್ಕೂ ಅವ್ರದೇ ಆದಂತ ಒಂದು ಈ ರೀತಿಯಾದಂತಹ ಸಣ್ಣ ಪುಟ್ಟ ಏಜೆನ್ಸಿಗಳಿದ್ದಾಗ ದೇ ಕೆನಾಟ್ ಹ್ಯಾವ್ ಅ ಹೈಯರ್ ಪವರ್. ಸೊ ಈ ರೀತಿಯಾದಂತಹ ಒಂದು ಅಥಾರಿಟಿಯನ್ನ ಕ್ರಿಯೇಟ್ ಮಾಡಿದಾಗ ಇಟ್ ಇಸ್ ವೆರಿ ಈಸಿ ಟು ಸಾಲ್ವ್ ಆರ್ ರಿಸಾಲ್ವ್ ದೋಸ್ ಥಿಂಗ್ಸ್ ಅನ್ನುವಂಥದ್ದು ಇದರ ಮೇಜರ್ ಉದ್ದೇಶ. ಯಾವ ಒಂದು ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಇದು ಕ್ರಿಯೇಟ್ ಆಗ್ತಿದೆ ಅಂತ ಹೇಳಿದ್ರೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ವಿಚ್ ವಿಲ್ ಬಿ ಹೆಡೆಡ್ ಬೈ ನಮ್ಮ ಚೀಫ್ ಮಿನಿಸ್ಟರ್, ಹೌದಲ್ಲ?
ಅಂಡ್ ಇದರ ಅಡಿಯಲ್ಲಿ ಈ ಒಂದು ಅಥಾರಿಟಿಯ ಅಡಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿದ್ರೆ ಹೆಡ್ಸ್ ಆಫ್ ಆಲ್ ದ ಟ್ರಾನ್ಸ್ಪೋರ್ಟ್ಸ್ ಲೈಕ್ ಅರ್ಬನ್ ಡೆವಲಪ್ಮೆಂಟ್ ಇರ್ಬೋದು, PWD, BBMP, BDA, BMRDA, DULT, ಜೊತೆಗೆ ಇವಾಗ ಮೆಟ್ರೋ ಅಂತ ಹೇಳಿದ್ರೆ ಮೆಟ್ರೋ ಇನ್ ಹೆಡ್, BMTC ಇನ್ ಹೆಡ್, ಇವರೆಲ್ಲರೂ ಕೂಡ ಈ ಒಂದು ಮೆಂಬರ್ಗಳಾಗಿ ಈ ಒಂದು ಕಮಿಷನ್ ಅಲ್ಲಿ ಅಥಾರಿಟಿಯಲ್ಲಿ ಇರ್ತಾರೆ. ಪ್ಲಸ್ ದ ಪೊಲಿಷ್ ಕಮಿಷನರ್ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇವರು ಎಕ್ಸ್ ಅಫಿಷಿಯೋ ಮೆಂಬರ್ಸ್ ಆಗಿರ್ತಾರೆ. ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಮತ್ತೆ ನ್ಯಾಷನಲ್ ಹೈವೇ ಅಥಾರಿಟಿ ರೀಜನಲ್ ಆಫೀಸರ್ಸ್ ಕೂಡ ಇವರಿಗೆ ಸ್ಪೆಷಲ್ ಇನ್ವೈಟಿ ಆಗಿ ಈ ಒಂದು ಕಮಿಟಿ ಅಥವಾ ಅಥಾರಿಟಿಯಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ಸೊ ದಿಸ್ ಇಸ್ ಅಬೌಟ್ ಕ್ರಿಯೇಟಿಂಗ್ ಬೆಂಗಳೂರು ಮೆಟ್ರೋಪಾಲಿಟನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ. ಇಟ್ಸ್ ಅ ವೆರಿ ನ್ಯೂ ಬಾಡಿ. ಇದನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶದಲ್ಲಿದೆ ಅನ್ನುವಂಥದ್ದು ಸುದ್ದಿಯಲ್ಲಿದೆ. Now, the last news for today is about wetlands. ಹೌದಲ್ಲ, ಏನಿದು ವೆಟ್ಲ್ಯಾಂಡ್ಸ್ ಅನ್ನೋಂಥದ್ದಾದ್ರೆ ಇಟ್ ಇಸ್ ಅ ಟ್ರಾನ್ಸಿಷನ್ ಝೋನ್. ಹೌದಲ್ಲ, ಬಿಟ್ವೀನ್ ಲ್ಯಾಂಡ್ ಕಂಪ್ಲೀಟ್ ನಾವೇನು ಕಾಂಟಿನೆಂಟಲ್ ಕ್ರಸ್ಟ್ ಮೇಲೆ ನೋಡುವಂತಹ ಲ್ಯಾಂಡ್ ಅಂತ ನಾವೇನು ಕರ್ಕೊಳ್ತೀವಿ, ಮತ್ತು ಹೈಡ್ರೋಸ್ಫಿಯರ್ ವಾಟರ್ ಏನು ಅಂತ ಕರ್ಕೊಳ್ತೀವಿ, ವಾಟರ್ ಬಾಡಿ ವಿತ್ ಅಂಡ್ ದ ಲ್ಯಾಂಡ್, ಇವೆರಡರ ನಡುವೆ ಇರುವಂತಹ ಒಂದು ಟ್ರಾನ್ಸಿಷನ್ ಝೋನ್ ಅನ್ನು ನಾವು ವೆಟ್ಲ್ಯಾಂಡ್ ಅಂತ ಕರ್ಕೊಳ್ತೀವಿ. ವೇರ್ ವಾಟರ್ ಒಂದು ಸ್ಯಾಚುರೇಷನ್ ಲೆವೆಲ್ ಅಲ್ಲಿ ಇರುತ್ತೆ, ಇಟ್ ಇಸ್ ದ ಡಾಮಿನೆಂಟ್. ಸೊ ಲ್ಯಾಂಡ್ ಅವೈಲಬಿಲಿಟಿ ಜಾಸ್ತಿ ಇರುತ್ತೆ ಅಥವಾ ವಾಟರ್ ಅವೈಲಬಿಲಿಟಿ ವೇರ್ ವಾಟರ್ ಇಸ್ ಡಾಮಿನೆಂಟ್. ಸೊ ಈ ರೀತಿಯಾದಂತಹ ಒಂದು ವೆಟ್ಲ್ಯಾಂಡ್ಗಳು ನಮಗೆ ಯಾವ ರೀತಿ ಉಪಯೋಗ ಅಂತ ಅನ್ನೋಂಥದ್ದಾದ್ರೆ ಎನ್ವಿರಾನ್ಮೆಂಟಲ್ ವ್ಯಾಲ್ಯೂಸ್, ಫಿಶಿಂಗ್, ಟ್ರಾನ್ಸ್ಪೋರ್ಟೇಷನ್ ಅಂಡ್ ಒಂದು ವೇಸ್ಟ್ ವಾಟರ್ ಎಫ್ಲೂಯೆಂಟ್ ಗಳನ್ನ ರಿಸೀವ್ ಮಾಡ್ಕೊಳ್ಳುತ್ತೆ, ವಿಚ್ ವಿಲ್ ಸ್ಟಾಪ್ ಬಿಕಾಸ್ ಆಫ್ ಈ ಒಂದು ವೆಟ್ಲ್ಯಾಂಡ್ಸ್ ಅಲ್ಲಿ ಇರುವಂತಹ ಒಂದು ಪಕ್ಷಿ ಮತ್ತು ಪ್ರಾಣಿ ಸಂಕುಲಗಳು ಈ ವಾಟರ್ ಗಳನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ರಿಸೈಕ್ಲಿಂಗ್ ಆಗುತ್ತೆ ಮತ್ತು ಎಫ್ಲೂಯೆಂಟ್ ಗಳ ಅಬ್ಸಾರ್ಬ್ ಆಗ್ತವೆ. And it reduces, moderates the temperature, regulates the ocean tide ಗಳು ಬಂದು ಇದನ್ನ ಡೈರೆಕ್ಟ್ ಆಗಿ ಲ್ಯಾಂಡ್ ಅನ್ನ ಹಿಟ್ ಮಾಡುವಂತದನ್ನ when it is coastal wetland ಆಗಿದ್ದಾಗ ಅವಾಯ್ಡ್ ಮಾಡುತ್ತೆ. ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡುತ್ತೆ, ನಾವು ಇನ್ಲ್ಯಾಂಡ್ ವೆಟ್ಲ್ಯಾಂಡ್ಸ್ ಅನ್ನೋಂಥದನ್ನ ಕರಿತೀವಿ. ಸೊ ಇನ್ಲ್ಯಾಂಡ್ ವೆಟ್ಲ್ಯಾಂಡ್ ಗಳಲ್ಲಿ ಇದ್ದಾಗ ಗ್ರೌಂಡ್ ವಾಟರ್ ನ ರೀಚಾರ್ಜ್ ಮಾಡುತ್ತೆ, therefore ಆಕ್ವಿಫೈಯರ್ಸ್ ಏನಾಗುತ್ತೆ ಇಂಪ್ರೂವ್ ಆಗುತ್ತೆ. ಮತ್ತೆ ಇಲ್ಲಿರುವಂತಹ ಒಂದು ಪ್ರಾಣಿ ಪಕ್ಷಿ ಸಂಕುಲಗಳಿಗೆ ಹ್ಯಾಬಿಟಾಟ್ ಅನ್ನ ಪ್ರೊವೈಡ್ ಮಾಡುತ್ತೆ, ಅದಲ್ಲ ಅಕ್ವಾಟಿಕ್ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಗೆ. ಸೊ ದೀಸ್ ಆರ್ ದ ಮೇಜರ್ ಯೂಸಸ್ ಆಫ್ ವೆಟ್ಲ್ಯಾಂಡ್ಸ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ವೆಟ್ಲ್ಯಾಂಡ್ ಗೆ ಎಕ್ಸಾಂಪಲ್ ಏನು, ನೀವು ಇವಾಗ ಕೇಳಿರ್ಬಹುದು ಮೇಜರ್ ವೆಟ್ಲ್ಯಾಂಡ್ಸ್ ಚಿಲಿಕಾ ಲೇಕ್ ಅಂತ ಕೇಳಿರ್ತೀರಾ, ಪುಲಿಕಾಟ್ ಲೇಕ್ ಅಂತ ಕೇಳಿರ್ತೀರಾ. ಕೇರಳದಲ್ಲಿ ಸಾಕಷ್ಟು ವೆಟ್ಲ್ಯಾಂಡ್ ಗಳನ್ನ ಕೇಳಿದೀರಾ. ಇತ್ತೀಚೆಗೆ ಕ್ರಿಯೇಟ್ ಆದಂತಹ ನ್ಯೂಸ್ ಅಲ್ಲಿ ಇರುವಂತಹ 4 ವೆಟ್ಲ್ಯಾಂಡ್ ಗಳು ಯಾವುದು ಅಂತ ನೆನಪಿಟ್ಕೊಳ್ಳಿ. ಇದೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ. ಗೊತ್ತಿಲ್ಲ ಅಂತ ಹೇಳಿದ್ರೆ ನಾಳೆಯ ಒಂದು ನ್ಯೂಸ್ ಅನಾಲಿಸಿಸ್ ಅನ್ನ ನೋಡೋದು ಮರಿಬೇಡಿ. ಮೂವಿಂಗ್ ಆನ್, ಇನ್ಲ್ಯಾಂಡ್ ಒಂದು ವೆಟ್ಲ್ಯಾಂಡ್ಸ್ ಏನಿದೆ ದೇ ಅಕೌಂಟ್ ಫಾರ್ 44%, ವೆರಾಸ್ ಕೋಸ್ಟಲ್ ಒಂದು ವೆಟ್ಲ್ಯಾಂಡ್ಸ್ ಏನಿದೆ ದೇ ಅಕೌಂಟ್ ಫಾರ್ ಓನ್ಲಿ 6.56%. ಸೊ ಇಲ್ಲಿ ನಾವು ಜಾಸ್ತಿಯಾಗಿ ನೋಡುವಂಥದ್ದು ಇನ್ಲ್ಯಾಂಡ್ ಒಂದು ವೆಟ್ಲ್ಯಾಂಡ್ಸ್. ಅಂಡ್ ಮೂವಿಂಗ್ ಆನ್, ಟೋಟಲ್ ನಂಬರ್ ಆಫ್ ವೆಟ್ಲ್ಯಾಂಡ್ಸ್ ಏನಿದೆ ಅಂತ ನೋಡೋಣ. 682 ವೆಟ್ಲ್ಯಾಂಡ್ಸ್, ಔಟ್ ಆಫ್ ಟೋಟಲ್ ನಂಬರ್ ಆಫ್ ವೆಟ್ಲ್ಯಾಂಡ್ಸ್ ಇನ್ ಕಂಟ್ರಿ 622 ಆರ್ ಇನ್ಲ್ಯಾಂಡ್ ಅಂಡ್ 60 ಆರ್ ಕೋಸ್ಟಲ್ ವೆಟ್ಲ್ಯಾಂಡ್ಸ್ ಅಂತ ಹೇಳ್ತಿದ್ದಾರೆ. ನಮ್ಮ ಸ್ಟೇಟ್ ಗವರ್ಮೆಂಟ್ ಈ ಒಂದು ವೆಟ್ಲ್ಯಾಂಡ್ಸ್ ಇನ ಲಿಸ್ಟ್ಗೆ ಕರ್ನಾಟಕದ ಕೆಲವು ಜಾಗಗಳನ್ನ ರಾಮ್ಸರ್ ಅನ್ನುವಂತಹ ಒಂದು ಆರ್ಗನೈಸೇಷನ್, ಇಟ್ ಈಸ್ ದ ಒನ್ ವಿಚ್ recognizes the wetlands. ಓಕೆ, ಸೊ ರಾಮ್ಸರ್ ಸೈಟ್ಸ್ ಅಂತ ನಾವೇನ್ ಕರ್ಕೊಳ್ತೀವಿ, ಆ ಒಂದು ರೀತಿಯಲ್ಲಿ ಇದರ ಒಂದು ವೆಟ್ಲ್ಯಾಂಡ್ ರೆಕಗ್ನಿಷನ್ ಗೋಸ್ಕರ ನಮ್ಮ ಕರ್ನಾಟಕದ ಕೆಲವು ಪ್ರಪೋಸ್ ಮಾಡಲಾಗಿದೆ. ಯಾವ್ಯಾವ್ದಪ್ಪ ಈ ಲಿಸ್ಟ್ ಅಲ್ಲಿ ಇರುವಂತದ್ದು: ರಂಗಂತಿಟ್ಟು ಬರ್ಡ್ ಸ್ಯಾಂಚುರಿ ಮಂಡ್ಯ ಜಿಲ್ಲೆಯಲ್ಲಿ, ಅಗನಾಶಿನಿ ಎಸ್ಚುರಿ ಉತ್ತರ ಕನ್ನಡದ್ದು, ಮಾಗಡಿ ಶೆಟ್ಟಿಗೆರೆ ಟ್ಯಾಂಕ್ ಇನ್ ಗದಗ ಮತ್ತು ಅಂಕಸಮುದ್ರ ಇನ್ ಬಳ್ಳಾರಿ. ಇವೆಲ್ಲವನ್ನು ಯಾಕೆ ರೆಕಮೆಂಡ್ ಮಾಡ್ತಿದೆ ಈ ಒಂದು ಲಿಸ್ಟ್ ಅಲ್ಲಿ, ವೆಟ್ಲ್ಯಾಂಡ್ ಲಿಸ್ಟ್ ಅಲ್ಲಿ? ರಂಗಂತಿಟ್ಟು ಇಟ್ಸ್ ಅ ಲಾರ್ಜೆಸ್ಟ್ ಸ್ಯಾಂಚುರಿ ಆಫ್ ದ ಸ್ಟೇಟ್. 40 ಎಕರೆ ಒಂದು ಜಮೀನಲ್ಲಿರುವಂತಹ ಅಥವಾ ಜಾಗದಲ್ಲಿರುವಂತಹ ಈ ಒಂದು ರಂಗಂತಿಟ್ಟು ಕಾವೇರಿಯ ನದಿಯ ಒಂದು ದಡದಲ್ಲಿರುವಂತದ್ದು ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ, ಬ್ಯೂಟಿಫುಲ್ ಸ್ಯಾಂಚುರಿ ಮಂಡ್ಯದಲ್ಲಿರುವಂತದ್ದು. ಅಂಡ್ ನೆಕ್ಸ್ಟ್ ಮಾಗಡಿ ಟ್ಯಾಂಕ್, ನಾವೇನ್ ಕೆರೆ ಅಂತ ಕರ್ಕೊಳ್ತೀವಲ್ಲ ಮಾಗಡಿ ಕೆರೆ. ಸೊ ಟ್ಯಾಂಕ್ ಅಂತಂದಾಗ ಕೆರೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಇಟ್ ಇಸ್ ಲೊಕೇಟೆಡ್ ಇನ್ ಮಾಗಡಿ ವಿಲೇಜ್, ಶಿರಹಟ್ಟಿ ತಾಲೂಕು, ಗದಗ ಜಿಲ್ಲೆಯಲ್ಲಿರುವಂತದ್ದು. ಅಂಡ್ ಇಲ್ಲಿ ವೈ ಇಸ್ ಇಟ್ ಫೇಮಸ್ ಅನ್ನುವಂಥದ್ದಾದ್ರೆ ಸರಿಸುಮಾರು 134 ಎಕರೆಗಳ ಒಂದು ಪ್ರದೇಶದಲ್ಲಿ ಇದರ ಒಂದು ಕ್ಯಾಚ್ಮೆಂಟ್ ಏರಿಯಾ ಇದೆ. ಅಂಡ್ ಇಲ್ಲಿ ಬಾರ್ ಹೆಡೆಡ್ ಗೂಸ್ ಅನ್ನುವಂತಹ ಒಂದು ಬರ್ಡ್ ಮೈಗ್ರೇಟ್ ಆಗಿ ಈ ಒಂದು ವೆಟ್ಲ್ಯಾಂಡ್ ಗಳಿಗೆ ಬರುತ್ತೆ. ಸೊ ಮೈಗ್ರೇಷನ್ ಅನ್ನುವಂಥ ಪ್ರೊಸೀಜರ್ ನಾವು ಕೇಳಿರ್ತೀವಿ ಈಗಾಗಲೇ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಬರುವಂತದ್ದು, ಅದಲ್ಲ ನೀರು ಅಥವಾ ಅದರ ಒಂದು ಕ್ಲೈಮೇಟಿನ ಚೇಂಜ್ಗಾಗಿ ಅಥವಾ ಅದರ ಒಂದು ಬ್ರೀಡಿಂಗ್ ಟೈಮ್ ನ ಕರೆಕ್ಟ್ ಒಂದು ಅಟ್ಮಾಸ್ಫಿಯರಿಗೆ ಬೇಕು, ಎನ್ವಿರಾನ್ಮೆಂಟ್ ಅಲ್ಲಿ ಇರಬೇಕು ಅನ್ನೋದು ಇವು ವಲಸೆಗಳು ಬರ್ತವೆ. ದಂಡಾಗಿ ವಲಸೆ ಅಂತ ಬರುವಂತಹ ಈ ಬಾರ್ ಹೆಡೆಡ್ ಗೂಸ್ ಅಂತ ಇವು ಈ ಒಂದು ಮಾಗಡಿಯ ಒಂದು ಪ್ರದೇಶ, ಮಾಗಡಿ ಟ್ಯಾಂಕ್ ಅಂತ ನಾವೇನ್ ಕರ್ತೀವಿ ವೇರ್ ಗದಗ ಡಿಸ್ಟ್ರಿಕ್ಟ್ ಅಲ್ಲಿ. ಸೊ ಇಲ್ಲಿಗೆ ಬರ್ತಾವಂತೆ.
ಇದನ್ನ ಸೆಕೆಂಡ್ ಸ್ಥಾನದಲ್ಲಿ ರೆಕಮೆಂಡ್ ಮಾಡಿದ್ದಾರೆ. ಇನ್ನ ಅಂಕಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವ್ ಅನ್ನುವಂಥದ್ದು ನಾರ್ತ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಫಸ್ಟ್ ಬರ್ಡ್ ಕನ್ಸರ್ವೇಷನ್ ರಿಸರ್ವ್ ಅಂತ ಕರಿಬಹುದು. ಅಂಡ್ ಇಲ್ಲಿ ಅಂಡರ್ ಸೆಕ್ಷನ್ 36A ಆಫ್ ದ ವೈಲ್ಡ್ ಪ್ರೊಟೆಕ್ಷನ್ ಆಕ್ಟ್ ಅಂಡರ್ ಅಲ್ಲಿ ಇದು ಪ್ರಿಸರ್ವ್ ಆಗ್ತಿದೆ ಅಂತ. ಇಟ್ಸ್ ಅ ಟೆಂಪರರಿ ವಾಟರ್ ಬಾಡಿ. ಸೊ ಇವುಗಳನ್ನ ಈ ಲಿಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ ದ ಲಾಸ್ಟ್ ಒನ್ ಇಟ್ ಇಸ್ ಅಗನಾಶಿನಿ. ಇಟ್ ಇಸ್ ಅ ಸ್ಮಾಲ್ ವಿಲೇಜ್. ಅಗನಾಶಿನಿ ಅನ್ನುವಂಥದ್ದು ಇಟ್ ಇಸ್ ಅ ರಿವರ್ ಆಲ್ಸೋ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥದ್ದು. ಇಲ್ಲಿ ಇಟ್ ಒರಿಜಿನೇಟ್ಸ್ ಅಟ್ ಶಂಕರಹೊಂಡ, ನಮ್ಮ ಸಿರಸಿ ಒಂದು ತಾಲೂಕಿನಲ್ಲಿ ಆಫ್ ಉತ್ತರ ಕರ್ನಾಟಕ. And it is one of the virgin rivers of the world. Andre Artha. The entire flow of the river is unobstructed and it reach the Arabian Sea without any other constructions along it. ಆದ ಕಾರಣ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ನೋಟ್ವರ್ದಿ ಪ್ಲೇಸ್. ಇದನ್ನು ಕೂಡ ಕನ್ಸಿಡರ್ ಮಾಡಬೇಕು ಅನ್ನೋದು. ಇಂಡಿಯಾದಲ್ಲಿ ಸರಿಸುಮಾರು 46 ರಾಮ್ಸರ್ ಸೈಟ್ಗಳಿದೆ. ಅಂಡ್ ಈ ಒಂದು ರಾಮ್ಸರ್ ಸೈಟ್ಗಳಿಂದ ಏನಾಗುತ್ತೆ, ಈ ರೀತಿಯಾಗಿ ಗುರುತಿಸಲ್ಪಟ್ರೆ ಏನಾಗುತ್ತೆ ಅನ್ನೋದು ಹ್ಯಾಬಿಟ್ಯಾಟ್ ಮತ್ತು ಅದರ ಒಂದು ಪ್ರೊಟೆಕ್ಷನ್ಗೆ, ಆ ಬರ್ಡ್ಗಳ ಒಂದು ಸುತ್ತಲಿನ ಎನ್ವಿರಾನ್ಮೆಂಟಿನ ಪ್ರೊಟೆಕ್ಷನ್ಗೆ ದೇ ಟೇಕ್ ನೆಸೆಸರಿ ಮೆಷರ್ಸ್. ಅಂಡ್ these areas it will be recognized by Bombay Natural History Society as bird areas of national importance. So along with that they will be recognized as important bird places anta recognize agtave. So this is about the wetlands which are proposed in Karnataka. Very important news. ಸೊ ಇಲ್ಲಿಗೆ ಇವತ್ತಿನ ನ್ಯೂಸ್ ಅನಾಲಿಸಿಸ್ ಮುಗಿದಿದೆ. ನಿಮಗೆ ಈ ನ್ಯೂಸ್ ಅನಾಲಿಸಿಸ್ ಮುಗಿದ್ರೆ ಪ್ಲೀಸ್ ಡೋಂಟ್ ನಾಟ್ ಫರ್ಗೆಟ್ ಟು ಲೈಕ್ ಅಂಡ್ ಶೇರ್. ಅಂಡ್ ಇದೇ ರೀತಿ ಕರೆಂಟ್ ಅಫೇರ್ಸ್ನ ಒಂದು ಸುದ್ದಿ ವಿಶ್ಲೇಷಣೆ ಸಬ್ಸ್ಕ್ರೈಬ್ ಮಾಡೋದು. Last but not the least, from your Google Play, please download TIC Exam application. And thank you so much for watching. Namaste.